SSB ಹಾಗೂ ದಿವ್ಯದರ್ಶನ್ ಟೋಕನ್ಸ್‌ನ ಆಗಸ್ಟ್ 22ನೇ ತಾರೀಕು ನಮಗೆ ಮಧ್ಯರಾತ್ರಿ 12 ಗಂಟೆಯಿಂದ 1 ಗಂಟೆ ಅಂದರೆ 12 AM ಟು 1 AM ಬಿಟ್ವೀನಲ್ಲಿ ಕೊಡೋ ಚಾನ್ಸಸ್ ಇದೆ. ನಮಗೆ 21ನೇ ತಾರೀಕು ಎಕ್ಸಾಕ್ಟಾಗಿ 12 ಗಂಟೆಗೆ ಈ ಟೋಕನ್ಸ್‌ನ ಇಶ್ಯೂ ಮಾಡಿದ್ದಾರೆ. 22ನೇ ತಾರೀಕು ಇದೇ ಟೈಮಿಂಗ್ಸ್‌ನ ಫಾಲೋ ಮಾಡೋ ಚಾನ್ಸಸ್ ಇದೆ. ಸಮ್ ಟೈಮ್ ಈ ಟೈಮಿಂಗ್ಸ್ ಕೂಡ ಚೇಂಜ್ ಆಗೋ ಚಾನ್ಸಸ್ಸು ಇದೆ. ನಮಗೆ ಮೊನ್ನೆ 4 ದಿನ ಕಂಟಿನ್ಯೂಸ್ ಆಗಿ 3 AMಗೆ ಇಶ್ಯೂ ಮಾಡಿದ್ದಾರೆ. ಎಸ್ಟರ್ಡೇ 21ನೇ ತಾರೀಕು ಇದ್ದಕ್ಕಿದ್ದಂಗೆ 12 ಗಂಟೆಗೆ ಟೋಕನ್ ಇಶ್ಯೂ ಮಾಡೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇನ್ನು ಈ ಟೋಕನ್ಸ್‌ಗೆ ಒಂದು ಫಿಕ್ಸ್ಡ್ ಇಶ್ಯೂಯಿಂಗ್ ಟೈಮ್ ಅನ್ನೋದಿಲ್ಲ. ಸಮ್ಟೈಮ್ಸ್ ಪ್ರತಿದಿನ ಚೇಂಜ್ ಆಗುತ್ತೆ, ಸಮ್ಟೈಮ್ಸ್ ವಾರಕ್ಕೊಂದ್ಸಲ ಚೇಂಜ್ ಆಗ್ತಾನೆ ಇರುತ್ತೆ. ಯಾರಾದರೂ ಇವತ್ತು ಕ್ಯೂ ಲೈನಲ್ಲಿ ಇದ್ದು ಟೋಕನ್ಸ್ ಕಲೆಕ್ಟ್ ಮಾಡ್ಕೊಬಂದು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ ಯಾವ ಟೈಮ್ ಎಕ್ಸಾಕ್ಟಾಗಿ ಟೋಕನ್ ಇಶ್ಯೂ ಮಾಡಿದ್ರು ಅಂತ. ನಾನು ಹಾಕೋ ಪ್ರತಿಯೊಂದು ವಿಡಿಯೋಗೂ ತುಂಬ ಜನ ಕಮೆಂಟ್ ಮಾಡ್ತಾರೆ, ಯಾವ ಟೈಮ್ಗೆ ಇಶ್ಯೂ ಮಾಡಿದ್ದಾರೆ, ಯಾವ ಟೈಮ್ ಕ್ಯೂ ಲೈನ್ ಅಲೋ ಮಾಡಿದ್ರು, ಎಷ್ಟೊತ್ತಿಗೆ ಟೋಕನ್ಸ್ ಎಲ್ಲ ಕಂಪ್ಲೀಟ್ ಆಗೋಯ್ತು ಅನ್ನೋ ಇನ್ಫಾರ್ಮೇಷನ್ನು ಕಮೆಂಟ್ಸಲ್ಲಿ ನೀವು ಮೆನ್ಷನ್ ಮಾಡ್ತಾ ಇದ್ದೀರಾ. ನೀವು ಮಾಡೋ ಕಮೆಂಟ್ಸಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ಟೋಕನ್ಸು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಮತ್ತು ಆಫ್ಲೈನಲ್ಲಿ ಮಾತ್ರನೇ ಇಶ್ಯೂ ಮಾಡ್ತಾರೆ. ಆನ್ಲೈನಲ್ಲಿ ಬುಕ್ ಮಾಡುವಂಥ ಫೆಸಿಲಿಟೀಸು ಈ ಟೋಕನ್ಸ್ಗೆ ಇಲ್ಲ. ಇನ್ನು ಈ ಟೋಕನ್ಸ್ಗಿಂತ ಆಗೋ ಮೇನ್ ಅಡ್ವಾಂಟೇಜ್ ಏನಂದರೆ ದರ್ಶನಂ ಟೈಮ್ ಅನ್ನೋದು ಕಡಿಮೆ ಆಗುತ್ತೆ. ಎಕ್ಸಾಂಪಲ್ ನಾವು ಫ್ರೀ ಕ್ಯೂ ಲೈನಲ್ಲಿ ತಿಮ್ಮಪ್ಪನ ದರ್ಶನ ಮಾಡ್ಕೊಳಕ್ಕೆ ಹೋಗಿದ್ದೀವಿ ಅಂದರೆ 10 ಅವರ್ಸ್ ಇಡಿಸಿದ್ರೆ ಈ ಟೋಕನ್ಸ್ ಕ್ಯೂ ಲೈನಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಮಗೆ 4 ರಿಂದ 5 ಅವರ್ ಒಳಗಡೆ ದರ್ಶನ ಅನ್ನೋದು ಕಂಪ್ಲೀಟ್ ಆಗೋಗುತ್ತೆ. ಇನ್ನು ಈ ಟೋಕನ್ಸ್ನ ತಿರುಪತಿನಲ್ಲಿರುವ ಭೂದೇವಿ ಕಾಂಪ್ಲೆಕ್ಸು, ವಿಷ್ಣು ನಿವಾಸಂ, ಶ್ರೀನಿವಾಸಂ ಕಾಂಪ್ಲೆಕ್ಸು ಈ 3 ಪ್ಲೇಸಸಲ್ಲಿ ಮಾತ್ರ ಇಶ್ಯೂ ಮಾಡ್ತಾರೆ. ಈ 3 ಪ್ಲೇಸಸಲ್ಲೂ SST ಟೋಕನ್ ಇಶ್ಯೂ ಮಾಡ್ತಾರೆ. ಇನ್ನು DD ಟೋಕನ್ ಓನ್ಲಿ ಭೂದೇವಿ ಕಾಂಪ್ಲೆಕ್ಸಲ್ಲಿ ಮಾತ್ರ ಇಶ್ಯೂ ಮಾಡ್ತವೆ. 2 ಟೋಕನ್ಸ್ಗೂ ಸಪ್ರೇಟ್ ಕ್ಯೂ ಲೈನ್ ಅನ್ನೋದು ಭೂದೇವಿ ಕಾಂಪ್ಲೆಕ್ಸಲ್ಲಿ ಇರುತ್ತೆ. ಇನ್ನು ಬೆಟ್ಟದ ಮೇಲೆ ಆಗಲಿ ಅವ್ರ ಬೆಟ್ಟ ಮಾರ್ಗ ಮಧ್ಯದಲ್ಲಾಗಲಿ ಅವ್ರು ಮೆಟ್ಲತ್ಕೊಂಡು ಹೋಗುವಾಗ ಶ್ರೀವಾರ ಮೆಟ್ಟು ಆಗಿರ್ಬೋದು, ಅಲಿಪಿರಿ ಮೆಟ್ಟು ಆಗಿರ್ಬೋದು, ಇಲ್ಲೆಲ್ಲೂ ಟೋಕನ್ಸ್ನ ಇಶ್ಯೂ ಮಾಡೋದಿಲ್ಲ. ಈ 3 ಪ್ಲೇಸಸಲ್ಲಿ ಮಾತ್ರನೇ ಇಶ್ಯೂ ಮಾಡ್ತಾರೆ. ಇನ್ನು ಈ ಟೋಕನ್ಸ್ ಕಲೆಕ್ಟ್ ಮಾಡ್ಕೊಳಕ್ಕೆ ಆಧಾರ್ ಕಾರ್ಡ್ ಅನ್ನೋದು ಕಂಪಲ್ಸರಿಯಾಗಿ ಕ್ಯಾರಿ ಮಾಡಬೇಕು. 12 ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳಿಗೆ ಯಾವುದೇ ಟೋಕನ್ ಅವಶ್ಯಕತೆ ಇಲ್ಲ. 12ಕ್ಕಿಂತ ವರ್ಷ ಮೇಲ್ಪಟ್ಟು ಯಾರೇ ಇದ್ರೂ ಪ್ರತಿಯೊಬ್ಬರು ಕ್ಯೂ ಲೈನಲ್ಲಿ ನಿಂತ್ಕೋಬೇಕಾಗಿರುತ್ತೆ. ಒಬ್ರಿಗೊಂದು ಟೋಕನ್ ಮಾತ್ರನೇ ಇಶ್ಯೂ ಮಾಡ್ತಾರೆ. ನಾವು ಇವತ್ತು ಟೋಕನ್ ತೊಗೊಂಡಿದ್ದೀವಿ ನಾವೇ ನೆಕ್ಸ್ಟ್ ಡೇನೇ ದರ್ಶನ ಅನ್ನೋದಿರುತ್ತೆ. ಸೇಮ್ ಡೇ ದರ್ಶನ ಅನ್ನೋದಿರೋದಿಲ್ಲ. ಇನ್ಫಾರ್ಮೇಷನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ತಿರುಮಲ ತಿರುಪತಿ ಪ್ಲಾನ್ ಮಾಡ್ಕೊಂಡಿರೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಓಂ ನಮೋ ವೆಂಕಟೇಶಾಯ.